ವೆಲ್ಕಮ್ ಬ್ಯಾಕ್ ಆ ನ್ಯೂ ವಿಡಿಯೋ. 7 ಡೇ ಬ್ಲಾಗಲ್ಲಿ ನಿಮ್ಗೆಲ್ಲರಿಗೂ ವೆಲ್ಕಮ್. ಈಗ ನಾವು ಬಂದುಬಿಟ್ಟಿದ್ದೀವಿ, ನಮ್ಮ ಹೊಲದ ಕಡೆ ಹೋಗ್ತಾ ಇದ್ದೀವಿ. ಈಗ ಮಾರ್ನಿಂಗ್ ಸ್ಟಡಿಯಲ್ಲಿ ಬಂದಿದ್ದೀನಿ. ಮಾರ್ನಿಂಗ್ ಸ್ಟಡಿಯಲ್ಲಿ ಒಬ್ಬನೇ ಬಂದಿದ್ದೀನಿ, ಹೋಗ್ತಾನೆ ಇದ್ದೀನಿ ಈಗ. ಸೊ ಮಾರ್ನಿಂಗು ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಗುಡ್ ನೈಟ್. ಸೊ ಇಲ್ಲಿ ಯಾವ ಥರ ಇದೆ ನೋಡಿ, ಇಲ್ಲಿ ವಾತಾವರಣ, ದಾರಿ ಹೆಂಗಿದೆ ನೋಡಿ, ದಾರಿ ಎಕ್ದಮ್ ಫುಲ್ ಡೇಂಜರ್. ಸೀದಾ ಹೊಲದ ಕಡೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರು ಬಂದಿರಿ ಡೇ 5, ಡೇ 6, ಡೇ 7 ಈಗ ನೋಡ್ತಾ ಇದ್ದೀರ ಅಂದರೆ ಡೇ 5, ಡೇ 6 ನೋಡಿ. ಏನೋ ಈಗ 100 ಡೇಸು ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಭಾಳಷ್ಟು ಟೈಮ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅಷ್ಟು ಟೈಮ್ ಇಲ್ಲ. ಮೋಸ್ಟ್ಲಿ 100 ಡೇಸ್ ಕಂಪ್ಲೀಟ್ ಆಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ. ಸೊ ಇದು 2ನೇ ಬಾರಿ ನಾನು ಮಾರ್ನಿಂಗ್ ಬರೋದು. ನಿನ್ನೆ ಡೇ 6 ಮಾರ್ನಿಂಗ್ ಬಂದು ಶೂಟ್ ಮಾಡಿದ್ದೆ. ಮೋಸ್ಟ್ಲಿ ಇವತ್ತು ಕೆಲಸನೂ ಏನಿಲ್ಲ, ಹಾಗೆ ವ್ಲಾಗ್ ಮಾಡಬೇಕು, ಹಾಗೆ ಶೂಟ್ ಮಾಡಬೇಕು. ಸೊ ಅಲ್ಲಿಂದ ಶೂಟ್ ಮಾಡಬೇಕಂದ್ರೆ ಗಾಡಿ ಬರ್ತಾ ಇರುತ್ತೆ, ಸೊ ಅದನ್ನು ಸೌಂಡ್ ಬರ್ತಾ ಇರುತ್ತೆ, ನಾಯ್ಸ್ ಬರ್ತಾ ಇರುತ್ತೆ, ನಿಮಗೆ ಕಂಫರ್ಟೇಬಲ್ ಆಗೋಲ್ಲ. ಇವತ್ತು ಮೈಕ್ ತೊಗೊಂಡಿಲ್ಲ, ವಿದೌಟ್ ಮೈಕ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹೊಸದಾಗಿ ಯಾರು ಬಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ನಾವು ಬಂದಿದ್ವಿ ಮಾರ್ನಿಂಗ್ ಸೈಡಲ್ಲಿ, 2 ಪಕ್ಷಿಗಳು, ಮುಂದೆ ದಾರಿ ಹೇಗಿದೆ ನೋಡಿ. ಡಿಪ್ರೆಷನ್ ಅಲ್ಲಿ ನನಗೆ ಆಗ್ತಾ ಇಲ್ಲ, ಇರಕ್ಕೆ ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಜಿಮ್ಮು ಸ್ವಲ್ಪ ನೆಗಡಿ ಇದೆ, ಜಿಮ್ಮಿಗೆ ಹೋಗಿಲ್ಲ. ಲಿಟ್ರಲಿ 1 ಮಂತ್ ಆಗಕ್ಕೆ ಬಂತು, ಜಿಮ್ಮಿಗೆ ಹೋಗಿಲ್ಲ. ನೋಡ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನಾಳಿಂದ ಅಥವಾ ಎಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು. ಮಾರ್ನಿಂಗ್ ಸೈಡ್ ಜಿಮ್ಗೆ ಹೋಗ್ಬೇಕಂದ್ರೆ ನೋಡೋಣ, ಮಾರ್ನಿಂಗ್ ಸೈಡ್ ಸ್ಟಾರ್ಟ್ ಮಾಡೋಣ ಅಥವಾ ಸಂಜೆ ಟೈಮ್ 6 o'clock 7 o'clock ಸ್ಟಾರ್ಟ್ ಮಾಡಿದ್ರೆ ಅದು. ಸೊ ಇಲ್ಲೆಲ್ಲ ಕಡೆ ಪೂರ ಹೊಗಿದೆ, ಸೂರ್ಯ ಕಾಣ್ತಾನೆ ಇಲ್ಲ. ಕಾಣ್ತಾನೆ ಸೂರ್ಯ, ಹೋಗಿಲ್ಲ. ಆಮೇಲೆ ಎಲ್ಲ ನೀರು ಬಿಟ್ಟೈತಿ, ಹುಳಿನೂ ಐತಿ, ಅಡ್ಡಾಡಕ್ಕೆ ಆಗೋಲ್ಲ ನನಗಿಲ್ಲಿ ಒಳಗೆ. ನೋಡಿರಿ ಗಿಡ ಹಂಗೈತೆ ನೋಡ್ರಿ, ಇದ್ರ ಗಿಡ ಇಂಗ್ಲೀಷ್ನಾಗ ಏನಂತಾರೆ ಕಮೆಂಟ್ ಮಾಡಿರಿ. ಜಸ್ಟ್ ಇನ್ನೂ ಈಗ ನಾವು ಹಂಗೆ ಅಡ್ಡಾಡ್ತೀವಿ. ಏನು ಮಾಡ್ತೀರಿ? ಏನಿಲ್ಲ, ಇವತ್ತು ಡೇ 7 ಬ್ಲಾಗ್. ಇವತ್ತೇನೋ ಇದ್ದೆ, ಏನೋ ಆಗತೈತಿ ಕೆಲಸ. ಯಾವ ಥರ ಮೂಮೆಂಟ್ ಐತಿ ನೋಡ್ರಿ ಒಂದ್ಸಲ. ಹೆಂಗೆ ಕಾಣೋದೈತಿ? ಸೂರ್ಯ ಕಾಣೋದಿಲ್ಲ, ಸೂರ್ಯ ಗಿಡದ ಕಡೆ ಈ ಝೂಮ್ ಬರೋದಿಲ್ಲ ಅನ್ಸೈತಿರದಾಗ. ಓಕೆ, ಗಿಡ 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 ಈ ಗಿಡದೆಲ್ಲ ಸಣ್ಣದು, ಆದರೆ ಈ ಕಡೆದ್ದು ದೊಡ್ಡಲ್ಲ ನೋಡ್ರಿ. ಇದು ಈ ವ್ಲಾಗದಲ್ಲಿ ಇಷ್ಟೇ ಇತ್ತು. ಈ ವ್ಲಾಗನ್ನು ಮಾಡೋದು ಏನು ಪರ್ಪಸ್ ಅಂದರೆ 7 ಡೇ ವಿಡಿಯೋನ ಅಪ್ಲೋಡ್ ಮಾಡಬೇಕು. 7 ಡೇಸ್ ಏನೋ ಹೇಳಿದ್ದೆ, ಏನೋ ಆಗೋದಿದ್ದೆ. ಡೇ 6 ಯಾರು ನೋಡ್ಕೊಂಡ್ಬಂದಿದ್ರೆ ಅವ್ರು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಏನು ಮಾತಾಡಿದ್ದ ಈಗೇನೋ ಮಾಡೋಂತಾನೆ ಅಂತೇಳಿ. ಓಕೆ, ಈಗ ನಂದು ಒಂದು ಪರ್ಪಸ್ಸು ಏನಂದರೆ ಡೇ 100 ಡೇಸ್ ತನಕ ಬರೀ ವಿಡಿಯೋ ಅಪ್ಲೋಡ್ ಮಾಡೋದು. ನಾನು ಏನಾರು ಅಪ್ಲೋಡ್ ಮಾಡ್ತೀನಿ ವಿಡಿಯೋ. 100 ಡೇಸ್ ತನಕ ಬರೀ ವಿಡಿಯೋ ಅಪ್ಲೋಡ್ ಆಗ್ತಿರ್ತಾವೆ, ಏನು ಗೊತ್ತಿಲ್ಲ, ಒಟ್ಟು ಅಪ್ಲೋಡ್ ಆಗ್ತಿರ್ತಾವೆ. ಆ್ಯಂಡ್ ರಿಯಾಕ್ಷನ್ ವಿಡಿಯೋ ಅಥವಾ ವ್ಲಾಗ್ ಆ್ಯಂಡ್ ಕಂಟೆಂಟ್ ಎವ್ರಿಥಿಂಗ್ ಬ್ರದರ್, ಎಲ್ಲ ವಿಡಿಯೋ ಅಪ್ಲೋಡ್ ಆಗ್ತಿರ್ತಾವೆ. ಇಲ್ಲಿ ಒಂದು ನಾಷ್ಟ ಆಯ್ತು ವ್ಲಾಗ್ದಾಗ. ನಾನು ಈಗ ಆರಾಮ ಬಂದಿರ್ತೀನಿ, ಇನ್ನೊಂದು ಅರ್ಧ ತಾಸು ಕುಂದು ಗಾಳಿ ತೊಗೊತೀನಿ, ಸ್ವಲ್ಪ ವರ್ಕೌಟ್ ಮಾಡ್ತೀನಿ, ಸ್ವಲ್ಪ ವಾಕಿಂಗ್ ಮಾಡ್ತೀನಿ. ಈಗ ಯಾರು ಅಂತೀರಿ ಅದು ವಿಡಿಯೋ ಲೈಕ್ ಮಾಡಿರಿ, ಆಮೇಲೆ ಶೇರ್ ಅಂತೂ ಮಾಡ್ತೀರಿ ವಾಟ್ಸಪ್, ಇನ್ಸ್ಟಾಗ್ರಾಮ್. ಆ್ಯಂಡ್ ನಾ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಬೇಕು ಮಾಡಿದ್ದೆ. ಸೊ ಬೇಡ, ನನಗೆ ಜೆನ್ಯೂನ್ಲಿ ಆಡಿಯನ್ಸ್ ಬೇಕು. ಯೂಟ್ಯೂಬ್ ಕಡೆಯಿಂದ ನೀವು ಹೊಸದಾಗಿ ಬಂದಿರಿ, ಯಾರು ಹೊಸದಾಗಿ ಬಂದಿರಿ, ಜಸ್ಟ್ ಈಗ ಲಿಸನ್ ಆಗಿ ನನ್ನ ಮಾತು ಕೇಳೋಂತೀರಿ, ನನ್ನ ನೋಡೋ ಅಂತೀರಿ. ಈಗ ನನ್ನ ನೋಡಿ ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ.
ಆಮೇಲೆ ಡಿಸ್ಕ್ರಿಪ್ಷನ್ನು ಜಾಸ್ತಿ ಏನು ಕಿತ್ತಾಡಿಗೋದು ಹಾಕೋದಿಲ್ಲ, ಇದಾಗ ಎಡಿಟ್ ಮಾಡಿ ಹಾಕಿದ್ದೆ. ತಮ್ಮಲ್ಲಿ ಒಂದು ಪೋಸ್ಟರ್ಸ್ ಯಾವ ಥರ ಎಡಿಟ್ ಮಾಡಲಿ ಇರ್ದಾಗ ಒಂದು ಪೋಸ್ಟರ್, ಈ ಪೋಸ್ಟರ್ ಹಾಕ್ಲಾ, ಇದು ಹಾಕ್ಲಾ. ಓಕೆ, ನಾವು ಈಗ ಮನೆಗೆ ಹೋಗೋ ಸಮಯ ಬಂತು, ಹೋಗ್ತಾಯಿದ್ದೀವಿ. ಏನಂದರೆ ಯಾರಾದರೂ ಇರ್ಬೋದು, ವಿಡಿಯೋ ನೋಡಿ ನಾವು ವ್ಲಾಗ್ ಮಾಡ್ಬೋದು, ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು, ನಾನು ಯೂಟ್ಯೂಬರ್ ಆಗ್ಬೋದು, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು. ಓಕೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಭಾಳ ಈಸಿ. ಆದರೆ ವಿಡಿಯೋ ಮಾಡೋದು ಕೂಡ ಸ್ವಲ್ಪ ನಿಮಗೆ ಈಸಿ ಅನ್ನಿಸ್ಬೋದು, ಸ್ವಲ್ಪ ದಿನ ಈಸಿ ಅನ್ನಿಸ್ಬೋದು. ಆದರೆ ಅದಕ್ಕಿಂತ ಮೇಲೂ ಒಂದಿದೆ, ಅದು ಡೈಲಿ ಅಪ್ಲೋಡಿಂಗ್. ಇಷ್ಟು ಹಾರ್ಡ್ ನಾನು ಸ್ಟಾರ್ಟ್ ಮಾಡಿ ಭಾಳ ವರ್ಷ ಆಯಿತು ಇದು ಯೂಟ್ಯೂಬ್ ಚಾನಲ್ಲು. ಹಾಗೆ ಅವಾಗ ಕಂಟೆಂಟ್ ಹಾಕ್ತಾನೆ ಇರ್ತಿದ್ದೆ. ಅಂದರೆ ಮಂತ್ಲಿಗೆ ಒಂದು ವಿಡಿಯೋ ಹಾಕ್ತಿದ್ದೆ, ತಿಂಗಳಿಗೆ ಒಂದು ವಿಡಿಯೋ ಅಥವಾ ವೀಕ್ಲಿ ಒಂದು ವಿಡಿಯೋ, 3 days ಒಂದು ವಿಡಿಯೋ. ಆ್ಯಂಡ್ ಏನು ಬರ್ತಿತ್ತು ಅದು ವಿಡಿಯೋನ ಮಾಡ್ತಾನೆ ಇರ್ತಿದ್ದೆ. ಆದರೆ ಯೂಟ್ಯೂಬ್ದಲ್ಲಿ ಯಾರಾದರೂ ಹೊಸಾಗಿದ್ದರೆ ಈ ಫೀಲ್ಡಿಗೆ ಬರೋಕೆ ಹೋಗ್ಬಿಡಿ ಅಂತೀನಿ ನಾನು. ಭಾಳ ಟೈಮ್ ವೇಸ್ಟ್ ಆಗುತ್ತೆ ಇದರಲ್ಲಿ, ವೇಸ್ಟ್ ಅಂತಾರಲ್ಲ. ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ನೀವು ಯಾರು ನಿಮಗಿಲ್ಲಿ ಹೇಳ್ಕೊಡಲ್ಲ. ಯೂಟ್ಯೂಬಲ್ಲಿ ಯಾವ ಥರ ವ್ಲಾಗ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು, ಎಲ್ಲರೂ ಹೋಗ್ತಾರೆ, ಏನಾದರೂ ಒಂದು ಕಾನ್ಸೆಪ್ಟ್ ಹೇಳ್ತಾರೆ. ಇನ್ನೇನು ವೈರಲ್ ಆಗಬೇಕು, ಇನ್ನೇನು ವ್ಯೂಸ್ ಬರಬೇಕು, ಇನ್ನೇನು ಸಬ್ಸ್ಕ್ರೈಬರ್ಸ್ ಹೇಳ್ತಾರೆ. ನಂದು ಈ ಸಬ್ಸ್ಕ್ರೈಬ್ಸ್ ಇದ್ದಾರಲ್ಲ 4 ವರ್ಷದಲ್ಲಿ, ಅಲ್ಲಿ 4 ಇಯರ್ಸಲ್ಲಿ ಎಷ್ಟು ಸಬ್ಸ್ಕ್ರೈಬ್ಸ್ ಇದ್ದಾರೆ ಗೊತ್ತಾ ನನಗೆ? 909. 10 ಇತ್ತು, ಅದು ಒಂದು ಅನ್ಸಬ್ಸ್ಕ್ರೈಬ್ ಆಗಿದೆ. ನನಗೆ ತೋರಿಸುತ್ತೆ ಅನಾಲಿಟಿಕ್ಸಲ್ಲಿ ನೋಡಿದೆ. ಒಂದು ವಿಡಿಯೋ, ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾನು. 100 days ಚಾಲೆಂಜ್ ಯಾಕೆ ತೊಗೊಂಡಿದ್ದೇನೆ ಅಂದರೆ ವಿಡಿಯೋಸನ್ನು ಹಾಕ್ತಾನೆ ಇರಬೇಕು ಅಂತಲೇ ನಾನು ತೊಗೊಂಡಿದ್ದು. ಈಗ ಹೊಸದು ಏನಾದರೂ ಮಾಡಬೇಕಂತಾನೇ ಇದೆ, ನೋಡೋಣ, ಟ್ರೈ ಮಾಡೋಣ, ಹೊಸದಾಗಿ ಏನಾದರೂ ಮಾಡೋಣಂತೆ. ಈಗ ಇದರಲ್ಲಿ ಯಾರಾದರೂ ಇರ್ತಾರಲ್ಲ, ಅವರು ಚಾನಲನ್ನು ಓಪನ್ ಮಾಡಿ ವಿಡಿಯೋಸ್ ಹಾಕ್ತಾ ಇರ್ತಾರೆ. ಆದರೆ ಸ್ಟಾರ್ಟಿಂಗಲ್ಲಿ ಅವರು ವೈರಲ್ ಆಗೋಲ್ಲ, 1-2 ವಿಡಿಯೋ ವೈರಲ್ ಆಗ್ಬೋದು. ಆದರೆ ಕೂಡ ಮೇಂಟೆನೆನ್ಸ್ ಇರುತ್ತಲ್ಲ, ಅದು ಏನಂತಾರೆ, ಮೇಂಟೈನ್ ಮಾಡ್ತಾ ಇರಬೇಕು ಚಾನಲನ್ನು. ಅದನ್ನು ವೆರಿ ಇಂಪಾರ್ಟೆಂಟು. ಯಾರಿದ್ದೀರಾ ಸ್ವಲ್ಪ ಚಾನಲ್ ಓಪನ್ ಮಾಡಬೇಕು, ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಬೇಕು, ನಾನು ಯೂಟ್ಯೂಬರ್ ಆಗಬೇಕು ಅಂತ ತಲೆಯಲ್ಲಿ ಇಟ್ಕೊಂಡ್ರೆ ಮಾಡ್ಬೋದು, ಈಸಿ. ಬಟ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಭಾಳ ಹಾರ್ಡ್ ಆಗಿರುತ್ತೆ. ನಾನು ಬಂದು ಮಾತಾಡ್ತಾ ಇದ್ದೀನಿ. ನಾನು ಇಷ್ಟು ಫ್ರೀಯಾಗಿ ನಿಮ್ಮ ಮುಂದೆ ನಿಮ್ಮನ್ನು ನೋಡಿ ಮಾತಾಡ್ತಿದ್ದೇನೆ ಅಂದರೆ, ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದೇನೆ ಅಂದರೆ, ನನಗೆ ಒಂದು ದಿನಕ್ಕೆ ನಾನು ಇದು ಕಲ್ತಿಲ್ಲ. ಇದು ಡೇಟ್ನ ವೇಟ್ ಮಾಡಿ. ಓಕೆ, ಈ ವ್ಲಾಗಲ್ಲಿ ಇಷ್ಟ ಆಯಿತು. ಮತ್ತೇನಿಲ್ಲ ನಿಮ್ಮ ಕಡೆ ತೋರಿಸೋಕ್ಕೆ ಮತ್ತು ಹೇಳೋಕ್ಕೆ. ಬಾಯ್ ಗೈಸ್. ಡೇ 8 ವೇಟ್ ಮಾಡಿ. ಹಾಗೆ ಯಾರು ಅಂತೀರಿ, ಯಾರು ಹೊಸ ಬಂದಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಹಳೆಯವರಿದ್ದೀರಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಇಷ್ಟೇ ಇತ್ತು. ಬಾಯ್.